ನೀನು ಬಾಬಾ ಅವರ ಪಾದಗಳಿಗೆ ನಮಸ್ಕಾರ ಮಾಡೋವರೆಗೂ ನಿನ್ನನ್ನು ಸೊಸೆಯಾಗಿ ನಾನು ಒಪ್ಕೊಳ್ಳೋದಿಲ್ಲ. ಇನ್ನು ಮುಂದೆ ನೀನು ನನ್ನ ಮನೆಯಲ್ಲಿ ಕೆಲಸದವಳು. ನನ್ನ ಕುಟುಂಬದಲ್ಲಿ ಇರೋರು ಎಲ್ರಿಗೂ ನೀನು ಚಾಕರಿ ಮಾಡಬೇಕು, ನೆನಪಿಟ್ಕೋ. ಪಾಂಡುರಂಗ, ನಿನ್ನ ಮರೆಯೋಕ್ ಹೇಳ್ತಿದ್ದಾರೆ, ಅದು ಹೇಗೆ ಸಾಧ್ಯ ಆಗುತ್ತೆ? ಯಾಕೆ ಇವ್ರೆಲ್ರಿಗೂ ನೀನಂದ್ರೆ ಇಷ್ಟೊಂದು ದ್ವೇಷ? ಬಂಡಿ ನಿಲ್ಸು. ಏನಾಯ್ತು? ಕಾಲಿಗೆ ಕಲ್ ಚುಚ್ತಾ? ನೀನೇ ಸ್ವತಃ ನಿನ್ನ ಕೈಯಾರೆ ಮಾಡ್ಕೊಂಡೆ. ಅದಕ್ಕೆ ಯಾರೇನ್ ಮಾಡಕ್ಕಾಗತ್ತೆ? ನನಗೆ ನಿನ್ ಮೇಲಿದ್ದ ಅಭಿಪ್ರಾಯ ಪೂರ್ತಿಯಾಗಿ ಹೊರಟೋಯ್ತು. ನನಗೆ ಜಗಳ ಆಡೋದು, ಹಠ ಮಾಡೋದು ಇವೆಲ್ಲ ಚೂರು ಇಷ್ಟ ಆಗಲ್ಲ. ನನಗೆ ತುಂಬಾನೇ ಹಿಂಸೆ ಆಗತ್ತೆ. ಈ ಹುಡುಗಿಗೆ ಸಂಸ್ಕಾರ ಇಲ್ಲ ಕಣೋ, ಸಂಸ್ಕಾರ. ಬಿಗು, ನೀನು ವಿನಯ ವಿಧೇಯತೆಯಿಂದ ಇರ್ತೀಯ. ಹೆತ್ತ ತಾಯಿ ಮುಂದೆ, ಗುರುವಿನ ಮುಂದೆ ಜೋರಾಗಿ ಮಾತಾಡಲ್ಲ. ಇವಳು ಅದಕ್ಕೆ ವಿರುದ್ಧ. ಇವಳ ತಂದೆ ತಾಯಿ ಇವಳಿಗೆ ಸರಿಯಾಗಿ ಸಂಸ್ಕಾರ ಕಲಿಸಿಲ್ಲ. ಅದಕ್ಕೆ ಹೀಗೆ ಹಠಮಾರಿಯಾಗಿ ಬೆಳೆದಿದ್ದಾಳೆ. ಅತ್ತೆ, ದಯವಿಟ್ಟು ನಮ್ಮ ಅಮ್ಮನ ಅಪ್ಪನ ಬೈಬೇಡಿ. ಯಾಕೆ ಬೈಬಾರ್ದು? ಎಂತ ಶ್ರೇಷ್ಠವಾದ ವ್ಯಕ್ತಿ. ಅವರ ಮಾತಿಗೆ ನೀನ್ ಸ್ವಲ್ಪನೂ ಬೆಲೆ ಕೊಡ್ಲಿಲ್ಲ. ಅದಕ್ಕೆ ನಿನ್ನ ತಂದೆ ತಾಯಿನ ಬೈತೀನಿ. ಅತ್ತೆ, ಅದ್ ಹಾಗಲ್ಲ. ನಾನು ಇನ್ನೇನು ಮಾತಾಡ್ಬೇಡ. ನಾನ್ ನಿನ್ ಜೊತೆ ಪ್ರೀತಿಯಿಂದ ಇರೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ನ ನಡವಳಿಕೆ ಹಾಗಿಲ್ಲ. ಅನುಭವಿಸು. ನೀನ್ ಹೀಗೆ ಹಠಮಾರಿಯಾಗಿದ್ದು ನಾಶ ಆಗೋಗು. ಅರ್ಥ ಆಯ್ತಾ? ನೀವು ಹೊರಡಿ. ಮಂತ್ರಿಸಿರೋ ಈ ದಾಳಗಳಿಂದ ನಾನಿವತ್ತು ಅದ್ಭುತ ಮಾಡ್ದೆ. ಸರಿಯಾಗಿ ನನ್ ಮನ್ಸಲ್ಲಿ ಅನ್ಕೊಂಡ್ ಸಂಖ್ಯೆನೇ ಬಿತ್ತು. ಜೂಜಾಟದಲ್ಲಿ ನಾನು ಗೆದ್ದೆ. ಇಲ್ಲಿ ನೋಡು ವತ್ಸಲ, ನಾನ್ ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು. ಜುಮ್ಕಿಗಳು. ಚಿನ್ನದ್ದು. ಚಿನ್ನದ ಜುಮ್ಕಿಗಳು ನನ್ಗೋಸ್ಕರನಾ? ಆದ್ರೆ ನಾನೀಗ ಕಿವಿ ಓಲೆಗಳನ್ನ ಮಾತ್ರ ತಂದಿದ್ದೀನಿ. ಆದ್ರೆ ಮುಂದೆ ಬರೋ ದಿನಗಳಲ್ಲಿ ಸರಗಳು, ಬಳೆಗಳನ್ನ ತರ್ತೀನಿ. ಏನ್ರಿ, ನಾನ್ ಈ ಓಲೆಗಳನ್ನ ಜೋಪಾನವಾಗಿ ಬಚ್ಚಿಡ್ತೀನಿ. ಇಲ್ಲ ಅಂದ್ರೆ ಆ ಬ್ರಹ್ಮ ರಾಕ್ಷಸಿ ಮನೋರಮ ನನ್ ಕೈಯಿಂದ ಕಿತ್ಕೋತಾಳೆ. 100 ತೊಲಕ್ಕಿಂತ ಜಾಸ್ತಿನೇ ಚಿನ್ನ ಇದ್ರು ಅವಳಿಗಿನ್ನೂ ವ್ಯಾಮೋಹ ಕಡಿಮೆ ಆಗಿಲ್ಲ. ನೀನೇನು ಚಿಂತೆ ಮಾಡ್ಬೇಡ ವತ್ಸ, ನಮಗ್ ಕೂಡ ಒಳ್ಳೆ ದಿನಗಳು ಬರ್ತವೆ. ಹೌದು, ನನಗೀಗ ನಂಬಿಕೆ ಬಂತು. ನಾನು ಆರಾಮಾಗಿ ಮಹಾರಾಣಿ ತರ ಕೂತ್ಕೋತೀನಿ, ನಡೆಯೋದನ್ನೆಲ್ಲ ನೋಡ್ತಾ ಇರ್ತೀನಿ. ಅಹಂಕಾರಿ, ಕೊಬ್ಬು ಜಾಸ್ತಿ ಆಗಿರೋ ಮನೋರಮ, ಇನ್ನ ಸಕ್ಕು, ಅವರಿಬ್ರು ಕೈಯಲ್ಲಿ ಗಾಣದೆ ತಿಂತರ ಚಾಕ್ರಿ ಮಾಡಿಸ್ತೀನಿ. ಏನ್ ಮಾಡ್ತಿದ್ಯಾ? ನಿನಗ್ ಬುದ್ಧಿ ಇದೆಯೋ ಇಲ್ವೋ? ಇಷ್ಟು ವಯಸ್ಸಾಯ್ತು, ಏನ್ ಪ್ರಯೋಜನ? ಸಕ್ಕು ರೊಟ್ಟಿಗೆ ಆಲೂಗೆಡ್ಡೆ ಪಲ್ಯ ಮಾಡ್ತಿದ್ದಾಳೆ. ನೀನ್ ಬೇಗ ಗೋಧಿ ಹಿಟ್ ಕಲ್ಸು. ಅಲ್ಲ, ಹಿಟ್ ಕಲ್ಸಕ್ ಬರುತ್ತಾ ಇಲ್ವೋ? ಹೇಗ್ ಬರುತ್ತೆ ಹೇಳ್ ನಿನ್ಗೆ? ಮೈ ಬಗ್ಸಿ ಏನಾದ್ರೂ ಕೆಲ್ಸ ಮಾಡಿದ್ರೆ ತಾನೇ ಮಾಡಕ್ ಬರೋದು. ನಾನ್ ಗಲ್ಲಾಪೆಟ್ಟಿಗೆ ಹತ್ರ ಹೋಗ್ತಿದ್ದೀನಿ. ಅಷ್ಟ್ರಲ್ಲಿ ಅಡ್ಗೆ ಪೂರ್ತಿ ಮಾಡಿ ಮನೆ ಒರೆಸಿ ಸ್ವಚ್ಛ ಮಾಡ್ಬೇಕು. ಅರ್ಥ ಆಯ್ತಾ? ಇಲ್ ನೋಡು ಮನೋರಮ, ಇನ್ನು ಮೆಣಸಿನ್ಕಾಯಿ ಕುಟ್ಬೇಕು. ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋ ಮುಂಚೆ ಪೂರ್ತಿ ಆಗ್ಬೇಕು ಅದು. ಸರಿನಾ? ಏನ್ ನನ್ ಮುಖ ನೋಡ್ತಿದ್ಯಾ? ಬೇಗ ಹಿಟ್ ಕಲ್ಸೋ. ಇಗೋ, ಗುಮಾಸ್ತನ್ನ ಕೆಲಸದಿಂದ ತೆಗೆದು ಹಾಕಿದ್ದೀನಿ. ಎಲ್ಲ ಕೆಲಸ ನೀನೇ ಮಾಡ್ಬೇಕು. ನಾನಿಲ್ಲಿ ಆರಾಮಾಗಿ ಕೂತ್ಕೊಂಡು ಎಲ್ಲ ನೋಡ್ತೀನಿ. ಆದ್ರೆ ಚಿಕ್ಕಪ್ಪ, ನೀವು ಜೂಜಾಟ ಆಡೋದಕ್ಕೆ ಆಚೆ ಹೋಗ್ಬೇಕಲ್ವಾ? ಆಚೆ ಹೋಗ್ಬೇಕಾ? ಛೇ ಛೇ ಛೇ, ನಾನು ಈಗ ಈ ಮನೆಯ ಒಂದು ಭಾಗನ ಜೂಜುಕಟ್ಟೆಯಾಗಿ ಬದಲಾಯಿಸ್ತೀನಿ. ನಾನ್ ಯಾಕೆ ಆಚೆ ಹೋಗಿ ಜೂಜಾಡ್ಬೇಕು? ಜೂಜಾಡೋರೆ ಮನೆಗ್ ಬರ್ತಾರೆ. ಇನ್ ಮುಂದೆ ಇದು ನನ್ ಸಾಮ್ರಾಜ್ಯ. ಅಯ್ಯೋ, ಏನ್ರಿ?
ಬಾಬಾ ಅವ್ರೆ, ನೀವ್ ಯಾಕ ಸಕ್ಕುನ ಬಿಟ್ಬಿಟ್ರಿ? ನಿಮ್ ಪ್ರತಾಪನ ತೋರಿಸ್ಬೇಕಿತ್ತು. ತೋರ್ಸಿದ್ರೆ ಆ ಸಕ್ಕು ಗಡಗಡ ನಡ್ಗೋಗಿ ಬಂದು ನಿಮ್ ಕಾಲ್ ಮೇಲ್ ಬೀಳ್ತಿದ್ಲು. ಗುಡಿಲಿ ಅವಮಾನ ಮಾಡಿದ್ದಕ್ಕೆ ನೀವು ಸೇಡ್ ತೀರಿಸ್ಕೋಬೇಕಿತ್ತು. ಮೂರ್ಖ, ನನ್ ಸಂಚೇನು ಅಂತ ನಿನಗೆ ಗೊತ್ತಿಲ್ಲ. ನಾನು ತುಂಬಾ ದೊಡ್ಡ ಸಂಚು ಮಾಡಿದ್ದೀನಿ. ಅವಳು ಒಂದು ಸಲ ನನ್ನ ಬಲೆಗೆ ಬಿದ್ರೆ ಆಚೆ ಹೋಗೋದಕ್ಕಾಗೋದೇ ಇಲ್ಲ. ಅವಳನ್ನ ನಿಧಾನವಾಗಿ ನನ್ನ ಕಡೆ ಎಳ್ಕೋತೀನಿ. ನನ್ನ ಮುಷ್ಟಿಗೆ ಸಿಕ್ಕಿದ್ಮೇಲೆ ಹಿಂಸೆ ಕೊಡ್ತೀನಿ, ಚಿತ್ರ ಹಿಂಸೆ ಕೊಡ್ತೀನಿ. ಹಾಗೆ ಮಾಡಿದ್ರೆ ಖುಷಿ ಸಿಗುತ್ತೆ. ನಾನೀಗೇನ್ ಮಾಡಿದ್ದೀನಿ ಗೊತ್ತಾ? ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆದಿದ್ದೀನಿ. ಈ ಮುಷ್ಟಿಲಿ ಸಕ್ಕು, ಈ ಮುಷ್ಟಿಲಿ ಸಕ್ಕು ಅತ್ತೆ ಆಗಿರೋ ಮನೋರಮ. ಸಕ್ಕು ಮೇಲೆ ಸೇಡ್ ತೀರ್ಸ್ಕೋತೀನಿ. ಮನೋರಮ ಆಸ್ತಿನ ಪೂರ್ತಿ ಲೂಟಿ ಮಾಡ್ತೀನಿ. ಭಿಕ್ಷೆ ಬೇಡೋ ಹಾಗೆ ಮಾಡ್ತೀನಿ. ವಿವರವಾಗಿ ಹೇಳಿ ಬಾಬಾ ಅವ್ರೆ. ಲೇ ಮೂರ್ಖ ಶಿಖಾಮಣಿ, ನಾನೇನಾದ್ರೂ ಮನೋರಮನ ತಡಿದೇ ಇದ್ದಿದ್ರೆ ಇವತ್ತು ಆ ಸಕ್ಕು ನನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ಲು. ಅದರಿಂದ ಏನಾಗ್ತಿತ್ತು? ಮನೋರಮಗೆ ಸೊಸೆ ಮೇಲಿರೋ ಕೋಪ ಪೂರ್ತಿಯಾಗಿ ಕಮ್ಮಿ ಆಗ್ತಿತ್ತು. ಇನ್ ಮುಂದೆ ಅವಳು ಸಕ್ಕುನ ಪ್ರೀತಿಯಿಂದ ನೋಡ್ಕೋತಾ ಇದ್ಲು. ಹಾಗೇನಾದ್ರೂ ಆದ್ರೆ ಸಕ್ಕು ಜೀವನ ಸುಖವಾಗಿರುತ್ತೆ. ಹಾಗ್ ನಡೆಯೋದು ನನ್ಗಿಷ್ಟ ಇಲ್ಲ. ಸಕ್ಕು ಸುಖವಾಗಿ ನೆಮ್ಮದಿಯಾಗಿ ಇರಬಾರ್ದು. ಈಗ ನಿಮ್ಮ ಮಾಟ ನಂಗೆ ಚೆನ್ನಾಗಿ ಅರ್ಥ ಆಯ್ತು ಬಾಬಾ. ಸಕ್ಕುನ ನೀವು ಗದರಿಸಿದ್ದಕ್ಕೆ ಅವಳು ನಿಮ್ಗೆ ನಮಸ್ಕಾರ ಮಾಡ್ಲಿಲ್ಲ. ಮನೋರಮಗೆ ಕೋಪ ಬಂತು. ಅಂದ್ರೆ ಎಲ್ಲ ನೀವ್ ಅಂದ್ಕೊಂಡಾಗೆ ನಡೆದಿದೆ. ನಿಮ್ ಸಂಚು ನಿಜವಾಗ್ಲೂ ಅದ್ಭುತವಾಗಿದೆ. ಭಲೇ ಬಾಬಾ ಅವರೇ. ನನ್ನ ಮುಂದೆ ಸಕ್ಕು ತನ್ನ ಮಾತು ಕೇಳಿಲ್ಲ ಅಂತ ಮನೋರಮ ಕೋಪ ಬಂದಿದೆ. ಇನ್ಮೇಲ್ ನೋಡು ಮನೋರಮ ಕೋಪದಿಂದ ಸೊಸೆಗೆ ಏನೆಲ್ಲ ಮಾಡ್ತಾಳೆ ಅಂತ. ಅವಳಿಗೆ ಚಿತ್ರ ಹಿಂಸೆ ಕೊಡ್ತಾಳೆ, ಪ್ರತಿದಿನ ನರಕ ತೋರಿಸ್ತಾಳೆ. ಆ ನರಕ ಸಹಿಸ್ಕೊಳಕ್ಕಾಗದೆ ಸಕ್ಕು ಬಂದು ನನ್ ಕಾಲಿಗೆ ಬೀಳ್ತಾಳೆ. ಆ ದಿನಕ್ಕೋಸ್ಕರನೇ ಈ ನಾಗೋಜಿ ಕಾಯ್ತಾ ಇರೋದು ಕಣೋ.